ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ. ಇಂದಿನ ವಚನ ಅಲ್ಲಮ ಪ್ರಭುದೇವರ ವಚನ ಇಂತಿದೆ. ಅನ್ನವ ನಿಕ್ಕಿ ನನ್ನಿಯ ನುಡಿದು, ಅನ್ನವ ನಿಕ್ಕಿ ನನ್ನಿಯ ನುಡಿದು, ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದಡೆ, ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವೂ ಸಾಧ್ಯವಾಗದು. ಗುಹೇಶ್ವರನ ನರಿದ ಶರಣಂಗೆ ಆವ ಫಲವೂ ಇಲ್ಲ. ಈ ವಚನದಲ್ಲಿ ಅಲ್ಲಮ ಪ್ರಭುಗಳು ಸಮಾಜ ಕಲ್ಯಾಣ ಮತ್ತು ಆತ್ಮ ಕಲ್ಯಾಣ ಬಗ್ಗೆ ಅತಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ವಚನದ ಅರ್ಥ: ಅಲ್ಲಮ ಪ್ರಭುಗಳು ಈ ವಚನದಲ್ಲಿ ಸಾಂಪ್ರದಾಯಿಕ ಪುಣ್ಯ ಕಾರ್ಯಗಳು ಮತ್ತು ನಿಜವಾದ ಆತ್ಮ ಕಲ್ಯಾಣ ಸಾಕ್ಷಾತ್ಕಾರದ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತಾರೆ. ಅನ್ನವ ನಿಕ್ಕಿ ನನ್ನಿಯ ನುಡಿದು ಎಂದರೆ ಅನ್ನದಾನ ಮಾಡಿ ನನ್ನಿ ಕೃತಜ್ಞತೆ ಧನ್ಯವಾದಗಳನ್ನು ಪಡೆಯಬಹುದು. ಇದು ಸಾಮಾನ್ಯ ದಾನ ಧರ್ಮದ ಉಲ್ಲೇಖ. ಅನ್ನದಾನ ಮಹಾದಾನವೆಂದು ಪರಿಗಣಿಸಲಾಗಿದೆ. ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದಡೆ, ಧನವನ್ನು ಕೊಟ್ಟು ಕೆರೆ, ಸರೋವರ, ಜಲಾಶಯ ಕಟ್ಟಿಸಿದರೆ. ಕೆರೆ ಕಟ್ಟುವುದು ಸಮಾಜಕ್ಕೆ ಮಹತ್ವದ ಸೇವೆ, ಸಾರ್ವಜನಿಕ ಕಲ್ಯಾಣ. ಇವೆರಡು, ಅನ್ನದಾನ ಮತ್ತು ಕೆರೆ ಕಟ್ಟಿಸುವುದು, ಸಮಾಜದಲ್ಲಿ ಅತ್ಯುತ್ತಮ ಪುಣ್ಯ ಕಾರ್ಯಗಳೆಂದು ಪರಿಗಣಿಸಲಾಗಿದೆ. ಮುಂದೆ ಅವರು ಹೇಳುತ್ತಾರೆ, ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ. ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ ಅಂದರೆ ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ನೀವು ಜೀವಿತವಿದ್ದಾಗಲೂ, ನೀವು ತೀರಿ ಹೋದ ನಂತರವೂ ಜನ ನಿಮ್ಮನ್ನು ಹಾಡಿ ಹೊಗಳುತ್ತಾರೆ, ಅಥವಾ ಎಲ್ಲರೂ ಹೇಳುವ ಹಾಗೆ ಆ ಕಾಲ್ಪನಿಕ ಸ್ವರ್ಗಕ್ಕೆ ನಿಮ್ಮನ್ನು ಕರೆದೊಯ್ಯಬಹುದು. ಆದರೆ ಅಲ್ಲಮ ಪ್ರಭುಗಳು ಇಲ್ಲಿ ಅಲ್ಲದೆ ಎಂಬ ಪದವನ್ನು ಬಳಸಿದ್ದಾರೆ. ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವೂ ಸಾಧ್ಯವಾಗದು. ಅಂದರೆ ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡುವುದರಿಂದ ನೀವು ಆ ಕಾಲ್ಪನಿಕ ಸ್ವರ್ಗಕ್ಕೆ ಹೋಗಬಹುದು, ಆದರೆ ನಿಮಗೆ ಶಿವ ನಿಜವನ್ನು, ಶಿವ ಸಾಕ್ಷಾತ್ಕಾರವನ್ನು ಸಾಧಿಸಲು ಸಾಧ್ಯವಿಲ್ಲ. ಸಹಜವಾಗಿ ಎಲ್ಲರೂ ಸಮಾಜ ಕಲ್ಯಾಣ ಮಾಡಿದರೆ ಆತ್ಮ ಕಲ್ಯಾಣವಾಗುತ್ತದೆ ಎಂಬ ಭಾವದಲ್ಲಿ ಇರುತ್ತಾರೆ. ಆದರೆ ಅಲ್ಲಮ ಪ್ರಭುಗಳು ಅದನ್ನೇ ಪ್ರಶ್ನಿಸುತ್ತಿದ್ದಾರೆ. ಇವೆಲ್ಲ ಪುಣ್ಯ ಕಾರ್ಯಗಳು ಸ್ವರ್ಗವನ್ನು ತರಬಹುದು, ಆದರೆ ಲಿಂಗಾಂಗ ಸಾಮರಸ್ಯ, ಆತ್ಮ ಕಲ್ಯಾಣ, ಶಿವ ಸಾಕ್ಷಾತ್ಕಾರವನ್ನು ತರಲಾರವು. ಮುಂದೆ ಅವರು ಹೇಳುತ್ತಾರೆ, ಗುಹೇಶ್ವರನ ನರಿದ ಶರಣಂಗೆ ಆವ ಫಲವೂ ಇಲ್ಲ. ಅಂದರೆ ಗುಹೇಶ್ವರನನ್ನು, ಶಿವನನ್ನು ಅರಿತ, ಅನುಭವಿಸದ, ಸಾಕ್ಷಾತ್ಕರಿಸಿದ ಶರಣರಿಗೆ ಯಾವ ಫಲಗಳು, ಸ್ವರ್ಗ, ಪುಣ್ಯ ಅದರ ಅಗತ್ಯವೇ ಇಲ್ಲ. ಇದು ಇನ್ನಷ್ಟು ಕ್ರಾಂತಿಕಾರಿ ಹೇಳಿಕೆ. ಶಿವನನ್ನು ಅನುಭವಿಸಿದವರಿಗೆ ಸ್ವರ್ಗದ ಆಕಾಂಕ್ಷೆಯೇ ಇರುವುದಿಲ್ಲ. ಅವರು ಈ ಜೀವನದಲ್ಲಿಯೇ ಆತ್ಮ ಕಲ್ಯಾಣವನ್ನು ಸಾಧಿಸಿ ಸ್ವರ್ಗ, ಕೈಲಾಸ ಎಲ್ಲವನ್ನು ಈ ಜೀವನದಲ್ಲಿಯೇ ಅನುಭವಿಸುತ್ತಾರೆ. ಅಲ್ಲಮ ಪ್ರಭುವಿನ ಸ್ಪಷ್ಟ ಸಂದೇಶವೇನೆಂದರೆ, ಸಮಾಜ ಕಲ್ಯಾಣ ಮತ್ತು ಆತ್ಮ ಕಲ್ಯಾಣ ಇವು ಬೇರೆ ಬೇರೆ. ದಾನ ಧರ್ಮಗಳು, ಸಾರ್ವಜನಿಕ ಸೇವೆಗಳು ಒಳ್ಳೆಯವು, ಆದರೆ ಆತ್ಮ ಕಲ್ಯಾಣ, ಲಿಂಗಾಂಗ ಸಾಮರಸ್ಯ ಸಾಧಿಸುವುದು ಪರಮಗುರಿ. ಅದನ್ನು ಪಡೆದವರಿಗೆ ಬೇರೆ ಏನೂ ಬೇಕಾಗುವುದಿಲ್ಲ. ಶಿವ ಸಾಕ್ಷಾತ್ಕಾರ ಇದು ಕೇವಲ ಬಾಹ್ಯ ಕಾರ್ಯಗಳಿಂದ ಬರುವುದಿಲ್ಲ. ನಿಜವಾದ ಮುಕ್ತಿ ನಾವು ಸತ್ತ ಮೇಲೆ ಬರುವುದಿಲ್ಲ. ಅದಕ್ಕೆ ಈ ಜೀವನದಲ್ಲಿಯೇ ಆಂತರಿಕ ಸಾಧನೆ, ಆತ್ಮಾನುಭವ ಬೇಕು. ಶರಣರಿಗೆ ಸ್ವರ್ಗ ನರಕದ ಆಕಾಂಕ್ಷೆ ಇದ್ದಿದ್ದಿಲ್ಲ ಮತ್ತು ಶರಣರು ಈ ಕಾಲ್ಪನಿಕ ಸ್ವರ್ಗ, ನರಕ, ಪುಣ್ಯ, ಪಾಪವನ್ನು ತಿರಸ್ಕರಿಸಿದವರು. ಅವರು ಈಗ ಸಿಕ್ಕ ಜೀವನವನ್ನು ಹೇಗೆ ಬದುಕಬೇಕು, ಕಾಯಕದಿಂದ ಈ ಜೀವನವನ್ನೇ ಬದುಕಿರುವಾಗಲೇ ಕೈಲಾಸ ಮಾಡಿಕೊಳ್ಳಬೇಕು ಎಂದು ಹೇಳಿ ಹೋಗಿದ್ದಾರೆ. ಅವರಿಗೆ ಈ ಜೀವನದಲ್ಲಿಯೇ ಶಿವಾನುಭವ, ಆತ್ಮ ಕಲ್ಯಾಣ, ಲಿಂಗಾಂಗ ಸಾಮರಸ್ಯ ಸಾಧಿಸುವುದೇ ಅದೇ ಪರಮಾನಂದ, ಅದೇ ಮೋಕ್ಷ, ಅದೇ ಕೈಲಾಸ. ನೋಡಿ, ಕರ್ನಾಟಕದಲ್ಲಿ ಅನೇಕ ಲಿಂಗಾಯತ ಮಠಾಧೀಶರು ಸಾವಿರ ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದಾರೆ. ನಾಡಿನ ತುಂಬೆಲ್ಲ ಶಿಕ್ಷಣ ಕ್ರಾಂತಿ, ಪ್ರಸಾದ ನಿಲಯ, ವಿದ್ಯಾರ್ಥಿ ನಿಲಯ, ಬಡವರಿಗೆ ಅನೇಕ ರೀತಿಯಲ್ಲಿ ನೆರವಾಗಿದ್ದಾರೆ. ಅವರು ನಾವು ಇಷ್ಟೆಲ್ಲ ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದೇವೆ ಅಂತ ಆತ್ಮ ಕಲ್ಯಾಣವನ್ನು ತ್ಯಜಿಸಲಿಲ್ಲ. ಇಷ್ಟೆಲ್ಲ ಸಮಾಜ ಕಲ್ಯಾಣ ಮಾಡಿದರೂ ಧಾರವಾಡದ ಮೃತ್ಯುಂಜಯಪ್ಪಗಳು, ಮಹಾಂತಪ್ಪಗಳು, ಸಿದ್ಧಗಂಗಾ ಶ್ರೀಗಳು, ಅತನಿಯ ಮುರುಗೇಂದ್ರ ಶಿವಯೋಗಿಗಳು, ಬಾಲ್ಕಿಯ ಚನ್ನಬಸವ ಪಟ್ಟದ ದೇವರು, ಇಳಕಲ್ ಮಹಾಂತಪ್ಪಗಳು, ಗದಗಿನ ತೋಂಟದಾರ್ಯ ಸ್ವಾಮಿಗಳು, ಇವರೆಲ್ಲ ಮಹನೀಯರು ತಮ್ಮ ಆತ್ಮ ಕಲ್ಯಾಣಕ್ಕಾಗಿ ಸಾಧನೆಯೂ ಕೂಡ ಮಾಡಿ ಹೋಗಿದ್ದಾರೆ.
ಅವರು ನಿತ್ಯ ತಮ್ಮ ಸಾಧನೆ ಇಷ್ಟಲಿಂಗ ಪೂಜೆಯ ಮೂಲಕ ಮಾಡಿ ಅದರ ಜೊತೆ ಸಮಾಜ ಕಲ್ಯಾಣವನ್ನು ಮಾಡಿ ಹೋಗಿದ್ದಾರೆ. ನಾವು ಇನ್ನೊಬ್ಬರಿಗೆ ಅನ್ನದಾನ ಮಾಡಿದರೆ ನಮಗೆ ಗೌರವ ಪ್ರಶಂಸೆ ಸಿಗುತ್ತೆ, ಆದರೆ ನಮ್ಮ ಹೊಟ್ಟೆ ಹಸಿವು ತುಂಬಲ್ಲ. ಅದಕ್ಕೆ ನಾವು ಕೂಡ ನಮ್ಮ ಊಟ ಮಾಡಬೇಕು. ಹಾಗೆ ಸಮಾಜ ಕಲ್ಯಾಣ ಮಾಡಿದರೆ ಗೌರವ ಸಿಗುತ್ತೆ, ಆತ್ಮ ಕಲ್ಯಾಣವಾಗಲು ಸಾಧ್ಯವಿಲ್ಲ. ನಮ್ಮ ಸಾಧನೆ ನಾವೇ ಮಾಡಬೇಕು. ಇಲ್ಲಿ ಒಂದು ಉದಾಹರಣೆ ನೋಡುವುದಾದರೆ, ಒಬ್ಬ ವಿದ್ಯಾರ್ಥಿ ತರಗತಿಗೆ ಸರಿಯಾಗಿ ಬರುತ್ತಾನೆ, ಶಿಕ್ಷಕರಿಗೆ ಗೌರವ ಸಲ್ಲಿಸುತ್ತಾನೆ, ಪುಸ್ತಕಗಳನ್ನು ನೀಟಾಗಿ ಇಟ್ಟುಕೊಳ್ಳುತ್ತಾನೆ, ಪುಸ್ತಕಗಳಿಗೆ ಚೆನ್ನಾಗಿ ಕವರ್ಗಳನ್ನು ಹಾಕುತ್ತಾನೆ. ಇವೆಲ್ಲ ಒಳ್ಳೆಯ ಅಭ್ಯಾಸಗಳು. ಆದರೆ ಜ್ಞಾನವನ್ನು ಪಡೆಯಲು ವಿಷಯಗಳನ್ನು ಅರ್ಥೈಸಿಕೊಳ್ಳಬೇಕು, ಗಮನದಲ್ಲಿಟ್ಟು ಕಲಿಯಬೇಕು. ಹಾಗಾಗಿ ದಾನ, ಧರ್ಮ ಇವೆಲ್ಲ ಪುಣ್ಯ ಕಾರ್ಯಗಳು. ನಿಮಗೆ ಗೌರವ ಪ್ರಶಂಸೆ ಬರುತ್ತೆ, ಆದರೆ ನಿಮ್ಮ ಆತ್ಮ ಕಲ್ಯಾಣವನ್ನು ನೀವೇ ಸಾಧಿಸಬೇಕು. ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ. ಅನ್ನವ ನಿಕ್ಕಿ ನನ್ನಿಯ ನುಡಿದು, ಅನ್ನವ ನಿಕ್ಕಿ ನನ್ನಿಯ ನುಡಿದು, ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದಡೆ, ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವೂ ಸಾಧ್ಯವಾಗದು. ಗುಹೇಶ್ವರನ ನರಿದ ಶರಣಂಗೆ ಆವ ಫಲವೂ ಇಲ್ಲ. ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ. ನಿಮಗೆಲ್ಲ ಶರಣು ಶರಣಾರ್ಥಿಗಳು.